ಪಾತ್ರಗಳನ್ನ ವಹಿಸಿರುವಂಥ ಇನ್ನೂ ಮುಖ್ಯ ಕಲಾವಿದರು ಇವರೆಲ್ಲನೂ. ಅವ್ರದ್ದೊಂದು ಟೀಮ್ ಬರಬೇಕಿತ್ತು, ಬಂದಿಲ್ಲ, ಕಾರಣಾಂತರಗಳಿಂದ ಲೇಟ್ ಆಗ್ತಾಯಿದೆ, ಕ್ಷಮೆ ಇರಲಿ. ಸೊ ಹಂಗಾಗಿ ನಮ್ಮ ಇಡೀ ಸಿನಿಮಾ ಅಲ್ಲಿ ಯಾವಾಗಲೂ ಸಮಾಜದಲ್ಲಿ ಮಂಗಳಮುಖಿಯರು ಅಂದರೆ ಕಟ್ಟ ಕಡೆಯದಾಗಿ ನೋಡುವಂಥ ಒಂದು ಸಂಸ್ಕೃತಿ ಯಾವಾಗಿತ್ತು, ಅದು ಹಾಕೂಡ್ದು. ನಾವೆಲ್ಲರೂ ಮನುಷ್ಯರೇ. ಬಹುಶಃ ನಮ್ಮನೆಯಲ್ಲೇ ನನ್ನ ಮಕ್ಕಳು, ನಮ್ಮ ಅಕ್ಕ ತಂಗಿರೋ, ನಾವು ಯಾರೋ ಆಗಿರೋ ನಮಗೂ ಒಂದು ಸ್ಥಾನ ಬೇಕಾಗಿರುತ್ತೆ, ಎಲ್ರಿಗೂ ಒಂದು ಸಮಾನತೆ ಬೇಕು. ಹಂಗಾಗಿ ನನ್ನ ಸಿನಿಮಾ ಅಲ್ಲಿ ನಾನು ನನ್ನ ಸ್ಕ್ರಿಪ್ಟಲ್ಲಿ ಇವ್ರಿಗೂ ಸಹ ಒಂದು ಸಮವಾಗಿರುವಂಥ ಪಾತ್ರ, ಅಂದರೆ ಅವರು ಕೂಡ ನಮಗೆ ಯಾವಾಗಲೂ ಜೊತೆಯಲ್ಲಿರಬೇಕು ಅನ್ನೋ ಒಂದು ಆಸೆಗೆ ಬೇರೆಯವರು ಬೇರೆ ರೀತಿಯಲ್ಲಿ ನೋಡ್ಬೋದು, ಬಟ್ ನಾನು ಅವ್ರನ್ನ ತುಂಬ ಗೌರವವಾಗಿ ನೋಡ್ತೀನಿ. ಈ ಸಿನಿಮಾಲಿ ಮುಖ್ಯ ಪಾತ್ರದಲ್ಲಿ ನಿಂತು ತುಂಬ ದೊಡ್ಡ ಮಟ್ಟಕ್ಕೆ ಸಿನಿಮಾನ ಖಂಡಿತವಾಗ್ಲೂ ಇವರು ಕೂಡ ಗೆಲ್ಲಿಸ್ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಉಮಾಶ್ರೀ ಅವ್ರನ್ನ ಸಪ್ರೇಟಾಗಿ ಕರೆದು ತೋರಿಸ್ತೀನಿ. ಎಸ್, ಉಮಾಶ್ರೀ ಅವ್ರ ಜೊತೆ ಇರೋರು ಇವರೇನೆ. ಈ ಸಾಂಗಲ್ಲಿ ಬರ್ತಾರೆ, ಈಗ ಇನ್ನೊಂದ್ಸರಿ ಸಾಂಗ್ ಪ್ಲೇ ಮಾಡ್ತೀನಿ. ನಮ್ಮ ಜೊತೆ ಕಂಪ್ಲೀಟ್ ಟ್ರಾವೆಲ್ ಮಾಡಿದ್ರು. ನೀನು ಹೇಳ್ಬೇಕು ಹೇಗೆ ಅನ್ನಿಸ್ತು ಅಂತ. ನಮಗೆ ತುಂಬ ಸಂತೋಷವಾಯಿತು. ಸಾರ್ ಬಂದು ನಮ್ಮಂಥವ್ರಿಗೂ ಒಂದು ಚಾನ್ಸ್ ಕೊಟ್ಟು ಫಿಲಮಲ್ಲಿ ತಗೊಂಡು ಬಂದು ತೋರಿಸಿದ್ದಕ್ಕೆ ಸಾರ್ಗೆ ಒಂದು ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು. ಮಾತಾಡಮ್ಮ. ಎಲ್ರಿಗೂ ನಮಸ್ತೆ. ನಮಗೆ ಯಾರೂ ಅವಕಾಶ ಕೊಟ್ಟಿಲ್ಲ, ಆದರೆ ಸರ್ ಅವಕಾಶ ಕೊಟ್ಟರು, ಅವ್ರಿಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಫಿಲಮ್ ಬಂದಮೇಲೆ ಮಾತಾಡಿ. ಆಯಿತು, ಯಾಕಂದ್ರೆ ನನಗೆ ಮಂಗಳಮುಖಿ ಇರೋದು ಯಾವಾಗಲೂ ಮಂಗಳನೇ, ಒಳ್ಳೇದದು. ಅದು ನನಗೆ ತುಂಬ ಇಷ್ಟ, ತುಂಬ ಗೌರವ ಇದೆ ನನಗೆ ಅವ್ರ ಮೇಲೆ ಯಾವಾಗಲೂ. ಅವರು ನನಗೆ ಚೆನ್ನಾಗಿರ್ಬೇಕು, ಎಲ್ರಿಗೂ ಅವ್ರಿಗೂ ಒಂದು ಸಮಾನತೆ ಇರಬೇಕು ಸಮಾಜದಲ್ಲಿ, ಅವ್ರಿಗೂ ಎಲ್ಲ ಹಕ್ಕುಗಳು ಸಿಗಬೇಕು, ಅವರು ಎಲ್ಲರೂ ಎಜುಕೇಟೆಡ್ಸ್ ಆಗಬೇಕು ಅನ್ನೋ ಆಸೆ ನನಗೆ. ತುಂಬ ದೊಡ್ಡ ಪಾತ್ರ ಸರ್, ಅದು ಹೇಳಂಗಿಲ್ಲ. ತುಂಬ ಮುಖ್ಯ ಪಾತ್ರದಲ್ಲಿ ಬರ್ತಾರೆ, ಮತ್ತು ಈ ಸಾಂಗಲ್ಲಿ ಕೂಡ ಬರ್ತಾರೆ, ಬಂದು ಹೋಗ್ತಾರೆ. ಇವ್ರದ್ದೊಂದು ಟೀಮೇ ಇದೆ, ಇಡೀ ಟೀಮು ಸಿನಿಮಾನ ನಿಲ್ಲಿಸ್ಕೊಡ್ತಾರೆ ಹಂಗೆ. ನನಗೆ ಪ್ರತಿಯೊಬ್ಬ ಪಾತ್ರ, ನಾನು ಯಾವಾಗಲೂ ಅಷ್ಟೇ, ಪ್ರತಿಯೊಬ್ಬರು ಲೈಕ್ ಪ್ರತಿಯೊಂದು ಸಣ್ಣ ಪಾತ್ರ ಮಾಡೋದು ನನಗದು ಮುಖ್ಯ ಪಾತ್ರ. ನನಗದು ಸಣ್ಣ ಪಾತ್ರ ಅಲ್ಲ, ಅದು ನನಗದು ಮುಖ್ಯ ಪಾತ್ರ. ತುಂಬ ಜನ ಇದ್ದಾರೆ ಸರ್, ತುಂಬ ಜನ, ಇನ್ನೂ ತುಂಬ ಜನ ಇದ್ದಾರೆ. ನಾವು ಕರೆದಿಲ್ಲ, ಎಂಡಲ್ಲಿ ಎಲ್ಲರನ್ನೂ ಕರೆಯೋಣ, ಲಾಸ್ಟ್ ಟ್ರೈಲರ್ ರಿಲೀಸ್ಗೆ ಎಲ್ಲರೂ ಕರೆಯೋಣ ಅನ್ನೋ ಆಸೆ. ಉಮಾಶ್ರೀ ಅಮ್ಮನ ಪಾತ್ರ ನಾನು ಹೇಳಂಗಿಲ್ಲ ಈಗ, ಪ್ಲೀಸ್. ಅಂದರೆ ಕಥೆನ ಬಿಟ್ಕೊಡೋದು ಬೇಡ ಅನ್ನೋ ಒಂದು ಆಸೆ, ದಯಮಾಡಿ ಸಹಾಯ ಮಾಡಿ. ತುಂಬ ಮುಖ್ಯ ಪಾತ್ರದಲ್ಲಿ ಇರ್ತಾರೆ. ಅವ್ರನ್ನ ನೆಕ್ಸ್ಟು ಕರೆದು ಅವ್ರದ್ದೊಂದು ಹುಟ್ಟುಹಬ್ಬ ಬೇರೆ ಮಾಡ್ಬೇಕು ನಾವು. ಅವ್ರಿಗೆ ಹೇಳಿದ್ದೀನಿ, ನಿಮ್ಮ ಹುಟ್ಟುಹಬ್ಬ ಮಾಡ್ತೀವಿ ನಾವೆಲ್ಲರೂ ಸೇರಿ ಅಂತ. ನೆಕ್ಸ್ಟ್ ಅವ್ರು ಬರೋ ಟೈಮಲ್ಲಿ ಅವ್ರಿಗೊಂದು ಬರ್ಡೇ ಕೂಡ ಆಚರಿಸೋಣ ಎಲ್ಲರೂ ಸೇರಿ. ಎಸ್, ನಾ ಇವ್ರಿಗೋಸ್ಕರ ಒಂದು ಸರಿ ಸಾಂಗ್ ಪ್ಲೇ ಮಾಡಿಸ್ಬಿಡ್ತೀನಿ ಇನ್ನೊಂದು ಸರ್ತಿ, ಓಕೆಮ್ಮ? ಕಂದಮ್ಮ ಕಂದಮ್ಮ ಸಾಂಗ್ ಅಂತ ಅಂದ್ಬಿಡು. ಕಂದಮ್ಮ ಕಂದಮ್ಮ ಸಾಂಗ್ ಓಪನ್. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ವನಿತಾ, ನಾನು ರಂಗಭೂಮಿ ಕಲಾವಿದೆ. ಸೊ ಇದು ಒಂದು ನಾವೆಲ್ಲ ಜಾಗ ಖಾಲಿಯಾಗಿ ಹುಡುಕ್ತಾ ಇರ್ತೀವಿ, ನಮ್ಮ ಟ್ಯಾಲೆಂಟ್ನ ತೋರ್ಸೋಕೆ ಒಂದು ಜಾಗ ಬೇಕು ಅಂತ ಇರ್ತೀವಿ. ಅದೇ ರೀತಿಯಲ್ಲಿ ನಮ್ಮನ್ನು ಗುರುತಿಸಿ ನಿಮ್ಗೊಂದು ಚಾನ್ಸ್ ಕೊಡ್ತೀವಿ, ಇದರಲ್ಲಿ ನೀವೇನು ಮಾಡ್ತೀರೋ ಮಾಡಿ ಅಂತ ಒಂದು ಒಳ್ಳೆಯ ಜಾಗವನ್ನು ಕೊಟ್ಟಿದ್ದಾರೆ ನಮ್ಮ ವಿಜಯ್ ಸರ್ಗೆ ಮತ್ತು ನಮ್ಮ ಕಂಪ್ಲೀಟ್ ಟೀಮ್ಗೆ ಥ್ಯಾಂಕ್ ಅಂತ ಹೇಳ್ತಾ, ನೀವು ಯಾವ ಥರ ಕಾಯ್ತಾ ಇದ್ರೆ ನಾವು ಅದೇ ರೀತಿ ಕಾಯ್ತಾ ಇದ್ವಿ. ಒಂದು ಸಾಂಗಲ್ಲಿ ಒಳ್ಳೆ ರಿವ್ಯೂಗಳು ಬರ್ತಾ ಇದೆ. ಸೊ ತುಂಬ ಈಗರಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಹೋಪ್ ಫಾರ್ ದಿ ಸಿದಾ ಸಕ್ಸಸ್. ಥ್ಯಾಂಕ್ ಯು. ಯಾಕಂದ್ರೆ ನಾವು ವನಿತಾ ಈಗ ಮಾತಾಡಿದ್ರಲ್ಲ, ಅವ್ರನ್ನ ಲಾಸ್ಟ್ ಸಾಂಗಲ್ಲಿ ನಾವು ನೋಡಿದ್ವಿ. ಹೊಸಬರಿಗೆ ಒಂದು ಅವಕಾಶ ಮಾಡಿಕೊಂಡು ನಮ್ಗೆ ಗಾಡ್ ಫಾದರ್ ಥರ ಇವರು. ರಿಯಲಿ ಐ ಡೋಂಟ್ ನೋ, ಐ ಹ್ಯಾವ್ ನೋ ವರ್ಡ್ಸ್ ಅಟ್ ಆಲ್. ಥ್ಯಾಂಕ್ ಯು ಥ್ಯಾಂಕ್ಸ್. ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ನನಗೆ. ಅಣ್ಣನ ಜೊತೆ ಅವತ್ತಿಂದ ಭೀಮಾ ಮಾಡಿದಾಗಿಂದನೂ ನನ್ನ ಜೊತೆಲೇ ಇಟ್ಕೊಂಡಿದ್ದಾರೆ. ಅವ್ರ ಹುಡುಗರು ನನ್ನ ಒಬ್ಬನ ಥರ ನೋಡ್ಕೊತಾ ಇದ್ದಾನೆ. ಇದೇ ಥರ ಯಾವಾಗಲೂ ಕೊನೆವರೆಗೂ ನನ್ನ ಅಣ್ಣ ಜೊತೆಲೇ ನನ್ನ ಜರ್ನಿ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ಕಾರ್ತಿಕ್. ಅಣ್ಣ ಜೊತೆಲಿ ಇದು 3ನೇ ಸಿನಿಮಾ. ಎಲ್ರಿಗೂ ನಮಸ್ಕಾರ. ಅಣ್ಣನ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಓಂ ಗುರುಭ್ಯೋ ನಮಃ. ನನ್ನ ಹೆಸರು ಜಯಂತ್ ಕುಮಾರ್. ಸಿಟಿ ಲೈಟ್ಸ್ ಮೂವಿಲಿ ನಾನೊಂದು ಪಾತ್ರ ಮಾಡಿದ್ದೀನಿ, ವಿಲನ್ ಗ್ಯಾಂಗಲ್ಲಿ. ಈ ಚಾನ್ಸ್ ಕೊಟ್ಟ ದುನಿಯಾ ವಿಜಯ್ ಸರ್ಗೆ ತುಂಬ ಥ್ಯಾಂಕ್ ಯು. ಇವತ್ತಿಗೆ ನಿನ್ನೆಗೆ 2 ಮಿಲಿಯನ್ ಆಯಿತು. ತುಂಬ ಖುಷಿ ಆಗ್ತಿದೆ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಮತ್ತು ಈ ಚಿತ್ರದ ಮೇಲೆ ಹೀಗೆ ಇರಲಿ ಅಂತ ಚರಣ್ ಸರ್ಗೂ ಮತ್ತು ವಿಜಯ್ ಸರ್ಗೆ ಯಾವತ್ತೂ ಮರೆಯಲ್ಲ ಸರ್ ನಿಮ್ನೆಲ್ಲ. ಥ್ಯಾಂಕ್ ಯು. ಇನ್ನಿಬ್ಬರು ಕಲಾವಿದರು, ನಿಮ್ಮ ಹೆಸರು ಹೇಳಬೇಕು, ಜಲ್ದಿ ಟೈಮ್ ಇರಲ್ಲ ಕಂದ. ಹಾಯ್ ಎಲ್ಲರಿಗೂ ವಣಕಂ. ಪರವಾಗಿಲ್ಲ ಸ್ವಲ್ಪ.
ಹಾಯ್, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಾನ್ಯ ಅಂತ. ನನಗೆ ಈ ಫಿಲಮಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ವಿಜಯ್ ಸರ್ಗೆ ತುಂಬ ಧನ್ಯವಾದ. ಮತ್ತು ಚಿತ್ರತಂಡದಲ್ಲಿರೋ ವಿನಯ್ ರಾಜ್ಕುಮಾರ್ ಸರ್ಗೂ ಮೋನಿ ಮೇಡಮ್ಗೂ ತುಂಬ ಥ್ಯಾಂಕ್ ಯು. ಬೆಂಗಳೂರಲ್ಲಿ ಕಾಪಾದೋಡು ನಮ್ಮ ಅಣ್ಣಮ್ಮ, ಸಿಟಿ ಲೈಟ್ಸು, ಕಂದಮ್ಮ ಕಂದಮ್ಮ ಎಲ್ಲರೂ ಆನಂದವಾಗಿ ಆನಂದ ಆಡಿಯೋದಲ್ಲಿ ಕೇಳ್ರಿ. ಗಿರಿ ಬಾ ಮಾತಾಡ್ದಲ್ಲ. ಥ್ಯಾಂಕ್ ಯು. ನಮ್ಮ ಟೀಮ್ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಇರ್ತಾರೆ. ಗಿರಿ ಎರಡು ಮಾತಾಡ್ಬಿಟ್ಟು. ಎರಡೇ ಮಾತು. ತುಂಬ ಥ್ಯಾಂಕ್ಸ್ ಸರ್. ಎರಡೇ ಮಾತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಏನು ಅದು ಎವ್ರಿ ಟೈಮ್ ಚರಣ್ ರಾಜ್ ಶಾಕ್ಸ್ ಆ್ಯಂಡ್ ಇನ್ಸ್ಪೈರ್ಸ್ ಅಸ್ ಆ್ಯಂಡ್ ಎವ್ರಿ ಟೈಮ್ ಯು ಚಾಲೆಂಜ್ ಆ್ಯಂಡ್ ಶಾಕಸ್. ಸೊ ಇದಕ್ಕೋಸ್ಕರ ಥ್ಯಾಂಕ್ ಯು. ಈ ಸಿನಿಮಾದ ಒಂದು ಭಾಗವಾಗಿರೋದಕ್ಕೆ. ನಾನು ಇನ್ನೂ ತನಕ ಮಾಡದೇ ಇರುವಂಥ ಒಂದು ಪಾತ್ರನ ಕೊಟ್ಟಿದ್ದೀರ. ಇದಾದ್ಮೇಲೆ ಇಂಥದೇ ಪಾತ್ರ ಸಿಗ್ತಾ ಇದ್ರೆ ಅಂತ ಭಯ ಆಗುತ್ತೆ. ಚೆನ್ನಾಗಿ ಮಾಡ್ತೀರಾ ಸರ್, ಮಕ್ಕಳಿಗೆಲ್ಲ ತುಂಬ ಕಾಟ ಕೊಡ್ತೀರಾ. ಸೊ ಅದು ಹಂಗಾಗಲಿ, ಕೆಲಸ ಇರಲಿ. ಕೈ ತುಂಬ ಥ್ಯಾಂಕ್ಸ್. ನಮಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಎಲ್ಲರಿಗೂ.